ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗುರುಪೂರ್ಣಿಮೆ ಶುಭಾಶಯಗಳು. ಸೊ ಎಲ್ರಿಗೂ ಗುರುವಿನ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ. ಹಾಗೆ ರಾತ್ರಿ ಹುಣ್ಣಿಮೆ ಚಂದ್ರ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದ್ರ ಫೋಟೋ ಹಾಕಿದ್ದೀನಿ ನೋಡಿ. ಇದರ ಜೊತೆಗೆ ಮಧ್ಯಾಹ್ನ ಊಟಕ್ಕೆ ಜುನುಕೊಡ ಮತ್ತು ಚಪಾತಿ ಮಾಡಿದ್ವಿ. ಅದನ್ನು ತೋರಿಸ್ತಾ ಇದ್ದೀನಿ, ನೋಡಿ ಹೇಗೆ ಅನಿಸ್ತು ಅಂತ ತಿಳಿಸಿ. ರೆಡಿ ಮಾಡ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಎಲ್ಲನೂ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕಿದ್ದೀನಿ. ಬೆಳ್ಳುಳ್ಳಿ, ಇದು ಹಸಿಮೆಣಸಿಕಾಯಿ, ಹಾಗೆ ಹಸಿ ಅಲ್ಲ ನೋಡಿ. ಸೊ ಈ ಮೂರೂ ಇವಾಗ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಜುನುಕುಡಿ ಮಾಡ್ಕೊಂಡು ಬನ್ನಿ. ತುಂಬಾ ರುಚಿಯಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಜುನುಕುಡ, ಎಣ್ಗಾಯಿ ಬದನೆಕಾಯಿ ರೊಟ್ಟಿ. ರುಬ್ಕೊಂಡಿದ್ದೀನಿ ಹಸಿ ಖಾರ. ಇವಾಗ ಒಗ್ಗರಣೆ ಹಾಕೋದು. ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು. ನಾವು ರೊಟ್ಟಿ ಚಪಾತಿ ಎರಡಕ್ಕೂ ತಿನ್ಬೋದು. ಬಿಸಿ ಬಿಸಿ ರೊಟ್ಟಿ ಜೊತೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಸಾಸಿವೆ ನೋಡಿ, ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕು. ಇದಕ್ಕೆ ನೋಡಿ ಕರಿಬೇವು, ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನಿಶ್ ಕಲರ್ ಬರೋವರೆಗೂ ನೋಡಿ. ಎಣ್ಣೆ ಈ ರೀತಿ ಈರುಳ್ಳಿ ಮೇಲೆ ಸ್ವಲ್ಪ ಬರಬೇಕು, ಅಷ್ಟು ಎಣ್ಣೆ ಇದ್ದರೆ ಸಾಕು ನೋಡಿ. ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಮತ್ತೆ ಗಂಟಲಿನಲ್ಲಿ ನೋಡಿ ರುಬ್ಬಿಟ್ಕೊಂಡಿರುವಂಥ ಖಾರ ನಮಗೆ ಎಷ್ಟು ಬೇಕು ನೋಡಿಕೊಂಡು ರುಚಿಗೆ ಸೇರುತ್ತೆ. ನಾನು ಅಷ್ಟನ್ನು ಬಳಸ್ತಾ ಇದ್ದೀನಿ. ನೋಡಿ ಅರಿಶಿನ, ಸ್ವಲ್ಪ ಎಣ್ಣೆಯಲ್ಲಿ ಖಾರ ಬಿಡಬೇಕು. ನೋಡಿದಕ್ಕೆ ನೀರು, ಎಷ್ಟು ಬೇಕು ನೋಡಿಕೊಂಡು. ನೀರು ಜಾಸ್ತಿ ಹಾಕ್ಕೊಂಡ್ರೆ ಹಿಟ್ಟು ಜಾಸ್ತಿ ಹಿಡಿಸುತ್ತೆ, ಯಾಕಂದರೆ ಇದು ಗಟ್ಟಿ ಜುನುಕುಡ. ಸೊ ನೋಡ್ಕೊಂಡು ಹಾಕಿ. ಸ್ವಲ್ಪ ಕುದಿ ಬರಬೇಕು. ಇವಾಗ ನೋಡಿ ನೀರು ಕುದಿ ಬಂದಿದೆ. ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ತಾ ನೋಡಿ. ರುಚಿ ಹೆಂಗೆ ಅನಿಸುತ್ತೆ. ಇವಾಗ ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, ಅದು ನೋಡಿ ಸ್ವಲ್ಪ ಬೆಲ್ಲ, ಒಂದು ಇಂಚಷ್ಟು ಬೆಲ್ಲನ ಹಾಕೊಂಡು. ಹುಣಸೆ ಹಣ್ಣು ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಲೇಬೇಕು. ಇವಾಗ ನೋಡಿ ಕೊತ್ತಂಬರಿ. ಇವಾಗ ನೋಡಿ ನೀರು ಕುದೀತಾ ಇದೆ. ಕಡಲೆ ಹಿಟ್ಟು ನೋಡಿ. ಸೊ ಸ್ವಲ್ಪ ಗ್ಯಾಸ್ನ ಸಣ್ಣ ಮಾಡಿಕೊಂಡು ಹಿಟ್ಟು ಹಾಕಿ ಜರಿಸ್ತಾ ಬನ್ನಿ. ಹಿಟ್ಟು ಎಷ್ಟು ಹಿಡಿಯುತ್ತೆ, ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ಗಟ್ಟಿ ಜುಣುಕ ಆಗಿರೋದ್ರಿಂದ. ನೀರಲ್ಲಿ ಕಲಸಿ ಹಾಕಬೇಡಿ, ಜುಣುಕುಡ ಆಗೋದಿಲ್ಲ, ಅದೊಂಥರ ಮತ್ತು ಬೇರೆ ಆಗಿಬಿಡುತ್ತೆ. ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಅದು ಒಡೆ ತಟ್ಟೋವರೆಗೂ ಬರಬೇಕು. ಸ್ವಲ್ಪ ಗಂಟಿದ್ರೆ ಚೆನ್ನಾಗಿ ಬೇಯುತ್ತೆ, ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ. ಒಂದು ಬಟ್ಲಷ್ಟು ಹಿಡಿಸ್ತು ನೋಡಿ ನನಗೆ. ಸೊ ನೋಡಿ, ಇವಾಗ ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕೋ ಹಾಗಿಲ್ಲ, ಬಟ್ ಇದು ಇದರಲ್ಲೇ ಒಮ್ಗೊಂಡಂಗೆ ಬೆಂದಂಗೆ ಆಗಬೇಕು.
ಸೊ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಬಿಡಿ. ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳಿ, ಹಿಡಿಸುತ್ತೆ ಟೈಮ್. ಅಂದರೆ ಅದು ಹಬೆಯಲ್ಲಿ ಬೆಂದಂಗೆ ಆಗಬೇಕು. ನಂತರ ನಾವು ಒಡೆ ತಟ್ಕೋಬೇಕು, ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಆಗಿದೆ ನೋಡಿ. ಬೆಂದಿದೆ, ಗೊತ್ತಾಗುತ್ತೆ ನಿಮಗೆ. ಸೊ ನೋಡಿ, ಇದಾಗಿದೆ. ಬನ್ನಿ ಇವಾಗ ಒಡೆ ತಟ್ಕೊಳ್ಳಿ. ಇವಾಗ ನೋಡಿ, ಇದು ಚಪಾತಿ ಮನೆ ಬರುತ್ತಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾರೆ. ನೀವು ತಟ್ಟೆಗೆ ಹಾಕು ತಟ್ಕೋಬೋದು. ಸ್ವಲ್ಪ ಎಣ್ಣೆನ ಹಚ್ಚಿ ನೀವು ಎಲ್ಲಿವರೆಗೂ ಸ್ಪ್ರೆಡ್ ಮಾಡ್ತೀರೋ ಅಲ್ಲಿ ತಟ್ಟೆಗೂ ಹಾಕೋಬೋದು, ಅದು ಕೂಡ ಬರುತ್ತೆ. ಇವಾಗ ನೋಡಿ, ನಾವು ಮಾಡಿ ಇಟ್ಕೊಂಡಿರೋಂಥ ಜುನ್ಕನ ಇದ್ರ ಮೇಲೆ ಹಾಕೋ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು, ಬಿಸಿ ಇರುತ್ತೆ. ನಿಮಗೆ ಯಾವ ಸೈಜಿಗೆ ಬೇಕು ನೋಡಿ, ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಬಿಸಿ ಇರುತ್ತೆ, ಸ್ಪೂನಿಂದ ಬೇಕಾದರೂ ಮಾಡ್ಕೋಬೋದು, ಬಟ್ ಅದು ಮತ್ತೆ ಹತ್ತಂಗೆ ಆಗುತ್ತೆ. ಕೈಯಿಂದ ಮಾಡಿದಾಗ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಹಾಕಿದ್ದೀನಿ. ಇವಾಗ ಇದಕ್ಕೆ ನೋಡಿ, ಮೇಲೆ ಎಳ್ಳು ಬರುತ್ತಲ್ಲ, ಬಿಳಿ ಎಳ್ಳು, ಅದನ್ನು ಸ್ವಲ್ಪ ಉದುರಿಸ್ಕೊತೀನಿ. ಚೆನ್ನಾಗಿ ಅನಿಸುತ್ತೆ. ಮೇಲೆ ನೋಡಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ, ಸ್ವಲ್ಪ ನೋಡಿ ಒಂದು ಕೊಬ್ಬರಿ ಪೌಡರ್, ಹಸಿ ಕೊಬ್ಬರಿ ಬೇಕಿದ್ರೆ ತುರಿದ್ಬಿಟ್ಟು ಹಾಕೋದು. ಜಸ್ಟ್ ಇದೊಂದು ಗಾರ್ನಿಷಿಗೋಸ್ಕರ ಅಷ್ಟೇ, ಜಾಸ್ತಿ ಹಾಕೋಬೇಕು ಅಂತೇನಿಲ್ಲ ನೋಡಿ. ಎಲ್ಲನೂ ಹಾಕಿದೆ. ಒಂದು ಸಲ ಅಲ್ಲಲ್ಲಿ ತಟ್ಕೊಂಬಿಡಿ, ಅದು ಅದರಲ್ಲೇ ಫಿಕ್ಸ್ ಆಗಿಬಿಡುತ್ತೆ. ಸೊ ನೋಡಿ, ಗಟ್ಟಿ ಜುನ್ಕ ರೆಡಿಯಾಗಿದೆ. ಇವಾಗ ನೋಡಿ, ಇದಾರಿದೆ. ನೀವು ಚಾಕುಯಿಂದನಾದರೂ ಕಟ್ ಮಾಡ್ಕೋಬೋದು, ನಿಮಗೆ ಹೇಗೆ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡಿ, ನಾನು ಸ್ವಲ್ಪ ಕಡ್ಚಿ ತೊಗೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ನೋಡಿ. ನಿಮಗೆ ಹೇಗೆ ಯಾವ ಸೈಜಿಗೆ ಬೇಕು ನೋಡಿಕೊಂಡು ನೋಡಿ. ಜುನು ಕೂಡ ರೆಡಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬರ್ಫಿ ಥರ ಬಂದಿದೆ ನೋಡಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ರೊಟ್ಟಿ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನು. ಸೊ ಸ್ನೇಹಿತರೆ, ಇದೊಂದು ಸ್ಪೆಷಲ್ ಸಾಂಪ್ರದಾಯಿಕ ಅಡುಗೆ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ರುಚಿಯಾಗಿತ್ತು, ಗೊತ್ತಿರುತ್ತೆ ಎಲ್ರಿಗೂ. ಯಾರಾದರೂ ಗೊತ್ತಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ.